ಡಿಸೆಂಬರ್ 26, 1990 ನಿಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಆಘಾತ ಆಗುತ್ತೆ, ಒಂದು ಸುನಾಮಿ ಆಗುತ್ತೆ. ಎಕ್ಸಾಕ್ಟ್ ಆಗಿ ಏನು ನಡೀತಾ ಅವತ್ತು? ಮಂಗಳಾದ್ ಮೇಡಮ್ ಕೊಡಿ ಮೇಡಮ್ ಮೈಕ್. ಇಲ್ಲ ಅದು ಬಿಡಿ, ಆ ಸಮಯ ಬಿಡಿ. ಅದಾದ್ಮೇಲೆ ಅವ್ರು ರಿಕವರ್ ಆಗಿದ್ದು, ವಾಪಸ್ ಬಂದಿದ್ದು, ಆ ಹಾರ್ಟ್ ಅಟ್ಯಾಕ್ನ ದಾಟಿ ಏನಾಯ್ತಲ್ಲಿ? ಅಂದ್ರೆ ಅದೊಂದು ನೋವು ಅವನ ಮನಸ್ಸಲ್ಲಿತ್ತು. ಏನು? ನಮ್ಮ ಅಜ್ಜಿಗೆ ತುಂಬ ಫೇವ್ರೇಟ್ ಅವನು ರಾಘು. ಅವನಿಗೇನಂದರೆ ನನ್ನ ಮುಖ ನೋಡಬೇಕಾಗಿತ್ತು, ನನ್ನ ಮುಖ ನೋಡದೆ ಇರಂಗೆ ಮಾಡಿಬಿಟ್ರಲ್ಲ ಅಂತ ಅವನಿಗೊಂದು ನೋವಿತ್ತು. ನನಗೆ ಹೇಳಿದರೆ ಏನು ಆಗ್ತಿರ್ಲಿಲ್ಲ, ನಾನು ತಡ್ಕೋತಿದ್ದೆ ಅಂತ. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಬಿಲೀಫ್ ಇತ್ತು ಆ ಟೈಮಲ್ಲಿ, ನಮ್ಮ ರಿಸರ್ಚಲ್ಲಿ ಗೊತ್ತಾಗಿದ್ದು. ಅವ್ರ ಆಯುಸನ್ನ ನಿಮಗೆ ಕೊಟ್ಬಿಟ್ಟು ಹೋದ್ರು ಅಂತ ಮಾತುಗಳೆಲ್ಲ ಬಂತಂತೆ. ನೀವು ಆಗ್ತಾನೆ ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ಆಸ್ಪತ್ರೆಯಿಂದ ಹೊರಗೆ ಬರ್ತೀರಾ, ಆ ಒಂದು ಮಗು ಈಗ ತಾನೇ ಹುಟ್ಟಿದೆ. ಆ ಸನ್ನಿವೇಶ ನೆನೆಸ್ಕೊಂಡಾಗ ಏನೇನು ನೆನಪಾಗುತ್ತೆ? ನನ್ನ ಅಪ್ಪಾಜಿ ಕರ್ಕೊಂಡೋದು ಎಸ್ಟೇಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂರಿಸ್ಕೊತಾರೆ. ಅವಳೇ ನಿನಗೆ ಆಯ್ತು ಕೊಟ್ಬಿಟ್ಟು ಹೋಗಿದ್ದಾಳೆ ಕಣ್ಕಂದ ಅಂತ. ಬಟ್ ನನಗೇನಪ್ಪ, ನಮ್ಮ ಸಿನಿಮಾದವ್ರಿಗೆ ಒಂದು ಸಿನಿಮಾ ಆಗೋಯ್ತಲ್ಲ ಅಂತ ಆ ಟೈಮ್. ಹೌದ್ರಿ, ಇದನ್ನು ಕೇಳ್ತಾ ಇದ್ರೆ ನಂಜುಂಡಿ ಕಲ್ಯಾಣ ಅಂತ ಒಂದು ಫಿಲ್ಮು, ಅದರ ಸೂಪರ್ ಹಿಟ್ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಮೇಲೆ ಗಜಪತಿ ಗೌರವ ಅಂತ ಇನ್ನೊಂದು ಸೂಪರ್ ಹಿಟ್ ಕೊಡ್ತೀರಿ, ಅದಾದ್ಮೇಲೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಲ್ಲರೂ ಹಾಸ್ಪಿಟ್ಲಿಗೆ ಬರ್ತಾರೆ, ಡೋರ್ ತೆಗೆದ್ಬಿಟ್ಟು ಯಾರು ಹೊರಗಡೆ ಬರ್ತಾರೆ. ನಮ್ಮಲ್ಲಿ ಬಂದ್ಬಿಟ್ಟು ಬಾಡಿ ನೋಡಿದ್ಮೇಲೆ ನಮ್ಮನ್ನ ಬಂದು ಹೊರಗಡೆ ಯಾರನ್ನ ಬೇರೆಯವ್ರನ್ನ ಮುಟ್ಟಂಗಿಲ್ಲ, ಸ್ನಾನ ಮಾಡಿದೆ. ಎಲ್ಲರೂ ಬಂದು ಹಿಂಗೆ ನೋಡ್ಬಿಟ್ಟು ಹೋಗ್ತಾ ಇದ್ದಾರೆ. ನನಗೆ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗ್ತಾ ಇದೆ, ಓ ಇದಕ್ಕೆ ಇವಳು ಬಂದು ನನ್ನ ಹೆಂಡ್ತಿನ ಬಂದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ರೀ ಬರ್ತೀನಿ ನೀವು ಹೊಟ್ಟೋಗ್ಬಿಟ್ಲು. ಏನು ಎಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಓ ನನಗೇನು ಭಯ ಅಂದ್ರೆ ಅವಾಗ ಏನಪ್ಪ ಮತ್ತೆ ಹಾಡಂಗಿಲ್ವಾ, ಜೋರಾಗಿ ಫೈಟ್ ಮಾಡಂಗಿಲ್ವಾ, ಓ ನಮ್ದು 2 ಪಿಕ್ಚರ್ ಮುಗಿತಾ ಕೆಲಸ ಅಂತ ಅನ್ಕೊಂಡ್ರೆ ಆಮೇಲೆ ಚೆನ್ನೈ ಕರ್ಕೊಂಡ್ರೆ ಅಪ್ಪಾಜಿ. ಅಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅವಾಗ ಇನ್ನೂ ಬೆಂಗಳೂರಲ್ಲಿ ಕ್ಯಾತ್ ಲ್ಯಾಬ್ ಬಂದಿರಲಿಲ್ಲ, ಆಂಜಿಯೋ ಬ್ಲಾಸ್ಟರ್ ಯಾವುದು ಬಂದಿರಲಿಲ್ಲ. ಚೆನ್ನೈ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ ಅವ್ರು ಮತ್ತೆ ಏನೇನು ಮಾಡಲ್ಲ ಅದೆಲ್ಲ ಮಾಡ್ಬೋದು, ಮತ್ತೆ ಮಾಡಬಹುದು ನಾರ್ಮಲ್ ಹಾರ್ಟಿಗೆ, ಅವ್ರಿಗೆ ನಿಮ್ಮ ಹಾರ್ಟಿಗಿನ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು. ಆಗ ನಮ್ಮ ಅಮ್ಮ ತಿರ್ಗಾ ಕೇಳ್ತಾರೆ, ಇಲ್ಲ ಸಿನಿಮಾ ಅಂದ್ರೆ ಫೈಟ್ ಸರಿ ಇರುತ್ತಮ್ಮ, ಒಲಿಂಪಿಕ್ಸ್ಗೆ ಕೂಡ ಹೋಗ್ಬೋದು ಅವರು ಅಂತ ಹೇಳ್ತಾರೆ. ಅವಾಗ ಒಂದು ಧೈರ್ಯ ಬಂತು. ಹೌದು. ಅಲ್ಲಿಂದ ಅಪ್ಪಾಜಿ 15 ದಿನ ನನ್ನ ಬೀಚಿಗೆ ಕರ್ಕೊಂಡು ಹೋಗ್ತಾರೆ, ಬಾಕಂದ ವಾಕ್ ಮಾಡೋಣ. ನಾನು ಅಪ್ಪಾಜಿ ಮಂಗಳ 3 ಜನ ವಾಕಿಂಗ್ ಹೋಗ್ತೀವಿ. ಕೊನೆಗೂ ಬೀಚ್ಗೆ ಹೋದ್ರು. ಹೌದು, ಬಟ್ ಡಿಫ್ರೆಂಟ್ ರೀಸನ್. ಎಸ್. 3 ಜನ ವಾಕ್ ಮಾಡ್ತೀವಿ. ನಾನು ಅಪ್ಪಾಜಿನ ಚೇರ್ಸ್ ಮಾಡ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಬೇಗ ಆಕ್ಟ್ ಮಾಡಿಸ್ಲಿ ಅಂತ, ಚೆನ್ನಾಗಿದ್ದೀನಿ ಅಂತ ತಿಳ್ಕೊಳ್ಳಿ ಅಂತ. ನಮ್ಮ ತಾಯಿಗೆ ಭಯ. ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ನೋಡಿ ಈ ತರ ವಾಕ್ ಮಾಡ್ತಾರೆ. ಇಲ್ಲ ಅವ್ನು ಓಡ್ಲಿ ಬಿಡಿ ಅಂತಾರೆ. ಆಮೇಲೆ ಇನ್ನೊಂದು ಸಿನಿಮಾ ಶುರು ಮಾಡ್ತಾರೆ. ಎಸ್, ಅಲ್ಲಿಂದ ಮತ್ತೆ ನಿಮ್ಮ ಇನ್ನಿಂಗ್ ಶುರು ಆಗುತ್ತೆ, ಕಲ್ಯಾಣ ಮಂಟಪ ಶುರು ಆಗುತ್ತೆ. ಅದು 100 ಡೇಸ್ ಹೋಗುತ್ತೆ. ಎಸ್. ಒಂದು ಧೈರ್ಯ ಬರುತ್ತೆ, ಮತ್ತೆ ಮಾಡ್ಬೋದು, ಆಡ್ಬೋದು, ಫೈಟ್ ಮಾಡ್ಬೋದು ಅಂತ ಒಂದು ಧೈರ್ಯ ಬರುತ್ತೆ. ಇನ್ನೊಂದು ಇನ್ನಿಂಗ್ ಸ್ಟಾರ್ಟ್ ಆಯ್ತು ಅಂತ ಅನ್ನಿಸ್ತೀನಿ. ಸ್ವಸ್ತಿಕ್ ಒಂದು ಪಿಕ್ಚರು ನಾನು ಅಲ್ದೇ ಕ್ಯಾರೆಕ್ಟರ್ ಅದು. ಹೌದು, ಮೊದಲನೇ ಸಿನಿಮಾ ಗಡ್ಡಾಲ ನೋಡಿದ್ವಿ ನಾವು. ಕಾಮಿಡಿ, ಆಮೇಲೆ ಸ್ವಲ್ಪ ರಫ್ ಕ್ಯಾರೆಕ್ಟರ್. ನನಗೆ ಕೋಪ ಮಾಡ್ಕೊಳ್ಳೋದು ಅಷ್ಟು ಬರಲ್ಲ, ತುಂಬಾ ಕಾಮಿಡಿ. ಅದನ್ನ ಮಾಡಿಸಿದ್ರು. ಇದ್ರದ್ದು ಭಾರಿ ಒಂದು ದೊಡ್ಡ ವಿಷಯ ಇದೆ. ಒಂದಿನ ನಾನು ಶೂಟಿಂಗ್ ಹೋಗ್ತಾ ಇದ್ದೆ, ಬಾಕ್ಸ್ ಎಲ್ಲ ಎತ್ಕೊಂಡು. ನಮ್ಮ ತಂದೆಯವ್ರು ಕರೆದ್ರು, ಏನಕ್ಕಂದ ಎಲ್ಲಿಗೆ ಹೋಗ್ತಿದ್ದೆ ಶೂಟಿಂಗ್, ಇದೇನು 6 ಬಾಕ್ಸ್ ತಗೊಳ್ತಿಲ್ಲ ಬರ್ತೀವಿ, ಒಂದೇ ದಿನ ಎಲ್ಲ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೌದಾ, ಅಲ್ಲ ಏನು ತಗೊಂಡೋಗ್ಬೇಕು, ಏನು ಬಿಟ್ಟು ಹೋಗ್ಬೇಕು ಗೊತ್ತಾ ನಿಂಗೆ ಅಂತ ಕೇಳಿದ್ರು. ನನ್ಗೆ ಗೊತ್ತಾಗಿಲ್ಲಪ್ಪ. ಅಲ್ಲಕ್ಕಂದ ಬಟ್ಟೆ ಇದೆಲ್ಲ ತಗೊಂಡೋಗ್ತಿ, ಏನು ಬಿಟ್ಟು ಹೋಗ್ಬೇಕಂದ್ರೆ ನಿನ್ನ ತೊಂದರೆಗಳು, ನಿನ್ನ ಕಷ್ಟಗಳು, ನಿನ್ನ ಜಗಳಗಳ ಇಲ್ಲಿ ಬಿಟ್ಟು ಹೋಗು, ಖಾಲಿ ಮನ್ಸು ಎತ್ಕೊಂಡು ಹೋಗು, ಇದೇ ಶೂಟಿಂಗ್, ನಿಮ್ಮ ಅಪ್ಪ ಇಂಡಿಯಾ ಹೋಗೋದು ಅಂತ ಹೇಳಿದ್ರು. ಏನು ತಗೊಂಡೋಗೋದು, ಏನು ಬಿಟ್ಟು ಹೋಗ್ಬೇಕಂತ ಕಲ್ತ್ಕೊ ಅಂತ ಹೇಳಿದ್ರು. ಎಂತ ಮಾತು ನೋಡಿ, ಅದ್ಭುತವಾದ ಮಾತು, ಅಮೇಜಿಂಗ್. ರಾಮಾಯಣ ನೋಡ್ತಿರ್ಬೇಕಾದ್ರೆ ಟಿವಿಯಲ್ಲಿ ಪ್ರಾಣಾಯಾಮ ಮಾಡೋರಂತೆ, ನಿಜನಾ? ಅಪ್ಪಾಜಿ ರಾಮಾಯಣ ನೋಡ್ತಾ ಇದ್ರು. ನಾನು ಗೊತ್ತಿಲ್ಲದೆ ಎಂಟ್ರ್ ಆಗ್ಬಿಟ್ಟೆ, ಭಯ ಆಗ್ಬಿಡ್ತು. ಹಿಂಗೆ ನೋಡಿದ್ರು ಕಣ್ಣಲ್ಲಿ. ಯಾರ ಅಂದ್ರು. ಅಪ್ಪಾಜಿ ನಾನಪ್ಪಾಜಿ ಶೂಟಿಂಗ್ ಹೋಗ್ತಾರೆ ಹೇಳಕ್ ಬಂದೆ. ಬಾಕಂದ ಇಲ್ಲ ಅಂದ್ರೆ ನನಗೆ ಭಯ, ಒಳಗಡೆ ಕರೆದು ಬೈತಾರೆ ಅಂತ. ನೀವು ರಾಮಾಯಣ ನೋಡ್ತಿದ್ರಿ, ಡಿಸ್ಟರ್ಬ್ ಮಾಡಿದೆ, ಸಾರಿ ಅಪ್ಪಾಜಿ ಅಂದೆ. ಇಲ್ಲಕ್ಕಂದ ನಾನು ಪ್ರಾಣಾಯಾಮ ಮಾಡ್ತಾ ರಾಮಾಯಣ ನೋಡ್ತಿದ್ದೆ ಅಂದ್ರೆ. ಸರಿಯಪ್ಪ ಹೊರಡ್ತೀನಪ್ಪ, ಟೈಮ್ ಇದೆಯಾಕಂದ ಅಂದೆ. ಇದೇ ಅಪ್ಪಾಜಿ ಅಂದೆ. ನೋಡ್ಕಂದ ಈ ರಾಮಾಯಣ ಇದೆಯಲ್ಲ, ಇದು ಬಂದ್ಬಿಟ್ಟು 1 ವರ್ಷ ಹೇಳ್ಬೋದು ಕತೆ, 1 ದಿನದಲ್ಲಿ ಹೇಳ್ಬೋದು, ನಾನೇ 1 ನಿಮಿಷದಲ್ಲಿ ಹೇಳ್ತೀನಿ ಕತೆ ಅಂತ ಹೇಳಿದ್ರು. ಹೆಂಗಪ್ಪಾಜಿ ಅಂದೆ. ಒಂದು ಕೂರಿಸ್ಕೊಂಡು ಬೆನ್ನಿಗೆ ಸೌರಿದ್ರು. ಇಲ್ಲಿ ಸೌರು, ಯಾಕಮ್ಮ ಇಲ್ಲಿ ಹೇಳ್ತಿದ್ರ ಅಂತ. ಇಲ್ಲಕ್ಕಂದ ಯಾವಾಗಲೂ ಮಕ್ಕಳಿಗೆ ಹಾಲು ಕುಡಿಸ್ಬಿಟ್ಟು ಹಿಂಗೆ ಹೊಡಿತಾರಂತೆ. ಏನಂದ್ರೆ ಮಕ್ಕಳಿಗೆ ತೇಗಿತಾರಂತೆ, ಅರ್ಗುತ್ತೆ ಅಂತ. ಸೊ ಮಾತನ್ನ ಅಲ್ಲಿ ಹೇಳಿದ್ರೆ ಜೀರ್ಣಿಸ್ಕೋತೀವಿ ಅಂತ ಹೇಳಿದ್ರು. ಹಿಂಗಪ್ಪ ಹೇಳಿ ಅಂದ್ರೆ ಇದೇನ್ ಕಂದ ಅಂದ್ರು. ಇದು ಹೃದಯ ಇರೋ ಜಾಗ, ಇಲ್ಲಿ ಯಾರಿದ್ದಾರೆ, ರಾಮ ಇರ್ತಾನೆ ಕಂದ ಅಂತ. ಇದು ರಾಮ ಇರೋ ಸ್ಥಳ ಅಂತೆ, ಇದು ಬುದ್ಧಿ ಅಂತೆ, ಇದು ರಾವಣ ಇರೋ ಸ್ಥಳ ಅಂತೆ. ದಿನ ಇವರಿಬ್ರು ಜಗಳ ಅಂತೆ. ಇವನು 4 ಗಂಟೆಗೆ ಎದ್ದೇಳು ಅಂದ್ರೆ ಇವನು ಬೇಡ ಕಡೆ ಮಲ್ಕೋ ಅಂತ ಹೇಳ್ತಾ ಇರ್ತಾರಂತೆ. ಇವರಿಬ್ರು ಯಾವಾಗಲೂ ಕಚ್ಚಾ ಇದೇ ರಾಮಾಯಣ, ದಿನ ರಾಮಾಯಣ ನಡೀತಕ್ಕಂಥ. ನಿಮ್ಮ ಅಪ್ಪ ದಿನ ಇದಕ್ಕೆ ಪ್ರಾಣಾಯಾಮ ಮಾಡ್ತಾರಂತೆ. ಪ್ರಾಣಾಯಾಮ ಮಾಡಿದ್ರೆ ಪ್ರಾಣ ಹೇಳ್ತಾರೆ. ಪ್ರಾಣ ದೇವ್ರು ಯಾರು? ಆಂಜನೇಯ. ಅವನು ಎಲ್ಲಿ ಹೋಗ್ತಾನೆ? ನೇರ ರಾಮನ ಹತ್ರ ಹೋಗ್ತಾನೆ. ಏನಪ್ಪ ನಿನ್ನ ತೊಂದರೆ ಅಂತ ಕೇಳ್ತಾರಂತೆ.
ಇಲ್ಲಪ್ಪ ನಾನು ಈ ಥರ ಮಾಡಬೇಕು ಅಂತೀನಿ, ಇವನು ಅಡ್ಡ ಬರ್ತಾವನೆ ಅಂತ ಹೇಳ್ತಾರಂತೆ. ಹಾಗೆ ಆಂಜನೇಯ ಹೋಗಿ ಎಲ್ಲ ಸೆಲ್ ಹತ್ರ ಹೋಗ್ತಾರಂತೆ. ಬಂದ್ರೆ ನಮ್ಮ ರಾವಣಿಗೆ ಏನೋ ತೊಂದರೆ ಕರ್ಕೊಂಬರ್ತಾರಂತೆ. ಎಲ್ಲಿ ಅಂದ್ಬಿಟ್ಟು ಇಲ್ಲಿ ಎಲ್ಲ ಹೋಗಿ ಇಲ್ಲಿ ಜಗಳ ಆಡಿ ಇವರನ್ನ ಗೆಲ್ತಾರಂತೆ ಇವ್ರು. ಇದು ರಾಮಾಯಣ. ಬಹಳ ಸೊಗಸ ಇದೆ ರೀ, ಬಹಳ ಸೊಗಸ ಇದೆ. ಇದೇ ನಾನು ದಿನ ಇದೇ ಜಗಳ ಆಡೋದು, ನನ್ನ ಹೃದಯನ ಬುದ್ಧಿ ಜಗಳಾಡಿ ಹೃದಯ ಗೆಲ್ಲುತ್ತೆ, ಇದೇ ರಾಮಾಯಣ ಅಂತ ಹೇಳಿದ್ರು. ನೋಡಿ ಇಷ್ಟು ಚೆನ್ನಾಗಿ ಹೇಳ್ಬಿಟ್ರಂದ್ರೆ, ಇದೆಲ್ಲ ಹೇಳಿದ್ದು ದೊಡ್ಡದಲ್ಲ, ಅವ್ರು ಹೇಳ್ಬಿಟ್ಟು ಇದು ನಂದಲ್ಲ ಕಣ್ಕದೆ, ಯಾರೋ ಪುಣ್ಯಾತ್ಮರು ಹೇಳಿದ್ದು, ನಿಮ್ಮಪ್ಪ ಹೇಳ್ತಾ ಇದ್ದಾನೆ ಅಷ್ಟೇ ಅಂತ ಹೇಳಿದ್ರು. ಈ ಸಿಂಪ್ಲಿಸಿಟಿ ನೋಡಿ. ದೇವ್ರ ಬಗ್ಗೆ ಅಥವಾ ಪೂಜೆ ಮಾಡೋ ವಿಧಾನದ ಬಗ್ಗೆ ಅಥವಾ ದೇವರಲ್ಲಿ ಏನ್ ಬೇಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವ ತರ ಅನ್ನೋ ನಿಮ್ಗೆ ಏನಾರು ಹೇಳಿದಾರ? ನೋಡಿದ್ದೀನಪ್ಪ ನಾನು. ಏನ್ ಹೇಳಿದಾರೆ? ಜನಗಳಿಗೆ 3 ಸ್ಟೇಜ್ ಇರುತ್ತಂತೆ. ಮೊದಲು ಚಿಕ್ಕವರಾಗಿರ್ತಾರಂತೆ, ಅವಾಗ ಅಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವ್ರಲ್ಲಿ ಏನು ಕೇಳ್ತಿಲ್ವಂತೆ, ಏನು ಪ್ರಸಾದ ಕೊಡ್ತಾರೆ ಅಂತ ನೋಡೋದಂತೆ. ಬೆಲ್ಲದನ್ನ ಕೊಡ್ತಾರೆ, ಆಲುದನ್ನ ಕೊಡ್ತಾರೆ ಅಲ್ವಮ್ಮ. ಆಲುದನ್ನ ನೋಡಿದ್ರೆ ಬೀರಪ್ಪ ಗುಡಿಲಿ ಆಲುದನ್ನ ತುಂಬಾ ಇಷ್ಟ ಅಪ್ಪಾಜಿಗೆ. ಅದನ್ನ ನೋಡೋರಂತೆ, ಜಾಸ್ತಿ ಕೊಡ್ತಾರ ಕಮ್ಮಿ ಕೊಡ್ತಾರ ಅಂತ, ಅದನ್ನ ಇಸ್ಕೊಂಡು ತಿನ್ಬೇಕಂತ. ಆಮೇಲೆ ಮನುಷ್ಯನಿಗೆ ಮದುವೆಯಾಗಿ ಕೆಲಸ ಮಾಡೋ ಒಂದು ಸ್ಟೇಜ್ ಅಂತೆ. ಅವಾಗ ಏನು ಕೇಳ್ಕೊಬೇಕಂದ್ರೆ, ಅವರು ನನಗೆ ಸನ್ಮಾನ, ಚಪ್ಪಾಳೆ, ದುಡ್ಡು ಏನು ಬಂದ್ರು ನಿನ್ನ ಪಾದಕ್ಕೆ ಹಾಕು, ಒಳ್ಳೆ ಕೆಲಸ, ಒಳ್ಳೆ ಅವಕಾಶ ಮಾತ್ರ ನನಗೆ ಕೊಡು ಅಂತ ಕೇಳ್ಕೊತಾರಂತೆ. ಅದನ್ನ ಕೇಳ್ಕೊಂಡ್ರಂತೆ. ಕೊನೆ ದಿನಗಳು ಅಂದ್ರೆ ನಮ್ಮ ಜೀವನ ಇನ್ನೇನು ಹತ್ರ ಆಗ್ತಿರ್ತಲ್ಲ, ಅವಾಗ ದೇವ್ರ ಹತ್ರ ಹಿಂಗೆ ಕೂತ್ಕೋತಾರಂತವ್ರು. ಏನಂದ್ರೆ, ನನಗೆ ಒಳ್ಳೆ ನೋವಿಲ್ಲದೆ ನೆಮ್ಮದಿಯಾದ ಒಂದು ಸಾವು ಕೊಡು ಅಂತ ಕೇಳ್ತಾರಂತೆ. ನಮ್ಮ ತಾಯಿ ಬೈತು, ಏನ್ರಿ ಮಕ್ಕಳು ಕೂರ್ಕೊಂಡು ಹಿಂಗೆ ಮಾತಾಡ್ತೀರ? ಇಲ್ಲ ಬರುತ್ತೆ, ಅದು ಎಲ್ಲರೂ ಹಂಗೆ ಬೇಡ್ಕೋಬೇಕು. ಇಲ್ಲ ಅಂದ್ರೆ ಕೊನೆಗಾಲದಲ್ಲಿ ನಮ್ಮನ್ನ ತಗೊಂಡು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು ಎಲ್ಲೋ ಕೋಮಾ ಗೀಮಾ ಕಳಿಸ್ಬಿಟ್ರೆ ಮನೆಯವರೇ ಫೋನ್ ಮಾಡಿ ಕೇಳ್ತಾರಂತೆ, ಇನ್ನೂ ಇದಾರೆ ಅಂತ. ಹಂಗೆ ಕೇಳಿಸ್ಕೊಂಡು ಹೋಗ್ಬಾರ್ದು ನಾವು. ಈ ರಾಜ್ಕುಮಾರ್ನ ನೀನು ಮಯೂರ್ನಾಗ ತೋರಿಸಿದ್ಯಾ, ಕುಂಬಾರ್ನಾಗ ತೋರಿಸಿದ್ಯಾ, ಕೃಷ್ಣದೇವರಾಯನ್ ತೋರಿಸಿದ್ಯಾ, ಮತ್ತೆ ಇವ್ರನ್ನ ವಯಸ್ಸಾಗ್ತಾ ಇರ್ತಾ ವೀಲ್ ಚೇರಲ್ಲಿ ತೋರಿಸ್ತೀಯ ನೀನು? ಹಂಗೆ ಕೊಡಬಾರ್ದು ನೆನಪುಗಳು. ಮಕ್ಕಳಿಗೆ ಒಳ್ಳೆ ನೆನಪು ಬಿಟ್ಟು ಹೋಗ್ಬೇಕು, ಅದಕ್ಕೆ ಒಳ್ಳೆ ಸಾವು ಕೇಳ್ತಾ ಇದ್ದ, ನಾಳೆ ನೀನು ಅದನ್ನೇ ಕೇಳಬೇಕು ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಕೇಳಬೇಕು ಅಂತ ಹೇಳ್ತಾರೆ ಅವರು. ನಿಮ್ ಪ್ರಕಾರ ಈ ರಾಜ್ ಅನ್ನೋ ಹೆಸರು ಇಷ್ಟು ಶಕ್ತಿಯುತವಾಗಿರಕ್ಕೆ ಏನ್ ಕಾರಣ ಅಂತ ನಿಮ್ಗನ್ಸುತ್ತೆ? ನಿಮ್ಮ ಅನಾಲಿಸಿಸ್ ಏನು? ಬಟ್ ನನಗೆ ಆ ಹೆಸರಲ್ಲಿ 3 ಧರ್ಮಗಳಿದೆ ಪೂಜೆ. RAJ, ರಾಮ ಅಲ್ಲ ಜೀಸಸ್. ಮುಗಿತಲ್ಲ ಪೂಜೆ, ಇನ್ನೇನು ಬೇಕಾ ಹೆಸರಲ್ಲಿ? ವೆಲ್ ಸರ್. ನೀವು ಅವರ ರಸಸಜ್ಜೆಗೆಲ್ಲ ಡ್ರೆಸ್ ಡಿಸೈನ್ ಮಾಡ್ತಿದ್ರಂತೆ, ಕಾಸ್ಟ್ಯೂಮ್ ಶಬ್ದವೇದಿಗೆ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟೆ. ನನ್ನ ಬಟ್ಟೆ ಹಾಕೊಳ್ಳೋರು, ವೇಸ್ಟ್ ಮಾಡಬೇಡಿ, ನನ್ನ ಮಗಂದ ಪ್ಯಾಂಟ್ ಕೊಡಿ, ನನ್ನ ಮಗಂದ ಶರ್ಟ್ ಕೊಡಿ ಅಂತ ಹಾಕೊಳ್ಳೋರು. ನೋಡಿ ಅವರು 3 ಸಿನಿಮಾ ಮಾಡ್ತಾರೆ ಪೊಲೀಸ್ ಗೆಟಪ್ ಅಲ್ಲಿ. ಕೆರಳಿದ ಸಿನಿಮಾ ಮಾಡ್ತಾರೆ, ಆಕಸ್ಮಿಕ ಮಾಡ್ತಾರೆ, ಕೊನೆಯಲ್ಲಿ ಶಬ್ದವೇದಿ ಮಾಡ್ತಾರೆ. 3 ಡಿಫ್ರೆನ್ಸ್ ಎವ್ರಿ 10 years. ಬಟ್ ಅವ್ರ ಸೈಜ್ 32 ಇರುತ್ತೆ ಹಿಪ್ಸ್. ದಿಸ್ ಇಸ್ ಅಪ್ಪಾಜಿಸ್ ಪರ್ಸನಾಲಿಟಿ. ನೋಡಿ ಅವ್ರದ್ದು ಎಷ್ಟು ಡೆಫಿನೇಷನ್ ಕೊಟ್ಬಿಟ್ರು ಹೆಂಗ್ ಇಟ್ಕೋಬೇಕು ಅಂತ. ಈ ಅಳತೆ ಇಲ್ಲಿ ಬರಬಾರ್ದಂತೆ, ಈ ಅಳತೆ ಇಲ್ಲಿ ಬರಬಾರ್ದಂತೆ. ಇದು ಅವ್ರ ಸೀಕ್ರೆಟ್ ಅಂತ. So nice.